ನಾಲ್ಕನೇ ಅಂಶಕ್ಕೆ ನಾನು ಬರ್ತೇನೆ. ನಾಲ್ಕನೇ ಅಂಶ ಏನಿತ್ತು ರೀ? ಅಹಂಕಾರಿಗಳು, ಅರೋಗೆಂಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾನೆ. ಈ ಅಹಂಕಾರಿಗಳು ಆಗಿರಬಾರದು ನಾವು. ಅಹಂಕಾರ, ಇನ್ನೊಂದು ಹೆಸರು ಗರ್ವ. ನಾನು ಅದಕ್ಕೆ ಮೊದಲನೇ ಥೆಸಲೋನಿಕೆ 2ನೇ ಅಧ್ಯಾಯ 13ನೇ ವಚನ ಓದಿಸಿದ್ದೀನಿ. ನೀವು ನಮ್ಮಿಂದ ದೇವರ ವಾಕ್ಯವನ್ನು ಕೇಳಿದಾಗ ಅದು ಯಾರ ವಾಕ್ಯ? ದಿನೇಶ್ ಪಾಸ್ಟರ್ದು ಅಲ್ಲ ಅಂತ ನಾನು ಅವಾಗಲೇ ಹೇಳಿದ್ದೀನಿ, ವಾಕ್ಯ ಆಧಾರ ಕೊಟ್ಟಿದ್ದೀನಿ, ರೈಟ್? ಸೊ ಯಾಕಂದರೆ ಇದು ನನಗೂ ಕೂಡ ಮಾತಾಡ್ತದೆ, ಬರೀ ನಿಮಗಲ್ಲ ರೀ, ವಾಕ್ಯ ನಮಗೂ ಕೂಡ ಮಾತಾಡುವಂಥದ್ದಾಗಿದೆ. ಈ ಗರ್ವ ಅಹಂಕಾರದ ವಿಷಯದಲ್ಲಿ ಒಂದು ಸ್ಟೋರಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಬೈಬಲಿಂದನೇ ಒಂದು ಸ್ಟೋರಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಅಹಂಕಾರದಿಂದ. ಓಕೆ, ರೈಟ್, ಓಕೆ ಗುಡ್, ಪರವಾಗಿಲ್ಲ. ನೋಡ್ರಿ, ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯ 9ರಿಂದ 14ರ ವಚನ. ಈ ಸ್ಟೋರಿ ಎಲ್ಲರಿಗೆ ಗೊತ್ತಿದೆ. ನನ್ನನ್ನು ನೋಡ್ರಿ ಎಲ್ಲರೂ. ಎಷ್ಟು ಜನ ಪರಿಸಾಯನು ಗೊತ್ತು, ಸುಂಕದವನು ಗೊತ್ತು? ಈ ಸ್ಟೋರಿ ಪರಿಸಾಯನು ಸುಂಕದವನು, ರೈಟ್? ಈ ಪರಿಸಾಯನು ಸುಂಕದವನು ಇಬ್ಬರು ಏನು ಮಾಡ್ತಾರೆ ಅಂದರೆ ಚರ್ಚಿಗೆ ಹೋಗ್ತಾರೆ. ಸ್ಟೋರಿ ಕೇಳಬೇಕು ನೀವೆಲ್ಲರೂ. ಇಬ್ಬರು ದೇವರ ಆಲಯಕ್ಕೆ ಹೋಗ್ತಾರೆ. ಇಬ್ಬರು ದೇವರ ಆಲಯಕ್ಕೆ ಹೋಗಿ ಏನು ಮಾಡಿದ್ರು? ಅವರು ಮಾತಾಡ್ಕೊಂಡು ಕುಂತರು. ನಾವೇನು ಮಾಡ್ತೀವಿ? ಮಾತಾಡ್ತೀವಿ ಬಂದು ಸಭೆಯಲ್ಲಿ. ಆದರೆ ಸುಮ್ಮನೆ ಇದನ್ನು ಮಧ್ಯದಲ್ಲಿ ಹಂಗೆ ಬಂತು ಹೇಳಿ ಮತ್ತೆ ತಪ್ಪು ತಿಳ್ಕೊಬಾರ್ದು. ಪರಿಸಾಯನು ಸುಂಕದವನು ಏನು ಮಾಡಿದ್ರು ಅಂದರೆ ಇಬ್ಬರೂ ಪ್ರಾರ್ಥನೆ ಮಾಡಕ್ಕೆ ಹೋದರು. ಇದು ಸ್ಟೋರಿ ಭಾಳ ಇಂಟ್ರೆಸ್ಟಿಂಗ್ ಅದು, ಆದರೆ ಕೇಳಿರಬೇಕು. ಕೆಲವೊಂದು ಸಾರಿ ಇದರ ಅರ್ಥ ನೋಡ್ರಿ ನೀವು ಹೆಂಗಿದೆ. ಇಲ್ಲಿ ಲೀಸ್ಟ್ ಆಗಿ ಪ್ರೇಯರ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು? ಪರಿಸಾಯನು. ಎಂಥ ಪ್ರಾರ್ಥನೆ ಮಾಡ್ತದನ ಅಂದರೆ ನೋಡ್ರಿ, ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ 11ನೇ ವಚನದಲ್ಲಿ ಏನು ಹೇಳ್ತಾನಂತಂದರೆ, ತನ್ನೊಳಗೆ ದೇವರೇ ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಅವನೇನು ಮಾಡಿದ? ಬೆರಳು ತೋರಿಸಿದ ಆಲ್ರೆಡಿ. ಅಂದರೆ ನಾನೇ ಕರೆಕ್ಟ್ ಇದ್ದೀನಿ. ಏನ್ರಿ? ನಾನೇ ಕರೆಕ್ಟ್ ಇದ್ದೀನಿ ಅಂತೇಳಿ ಪ್ರೇಯರ್ ಮಾಡ್ತಾ ಇದ್ದಾನೆ ಅವನು. ಯಾರು? ಕೇಳ್ತಾ ಇದ್ರಿ, ಸ್ಟೋರಿ ಭಾಳ ಇಂಟ್ರೆಸ್ಟಿಂಗ್ ಇದೆ, ಕೇಳ್ರಿ. ಅಂದರೆ ಅಲ್ಲಿ ವಚನ 9ನೇ ವಚನದಲ್ಲಿ ಹೇಳ್ತದೆ, ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರು ಇದ್ದಾರೆ ಅಂತೇಳಿ ಉದಾಹರಣೆ ಕೊಡ್ತಾ ಇದ್ದಾನೆ ದೇವರು. ಯೇಸು ಸ್ವಾಮಿನೇ ಮಾತನಾಡಿದ ಸ್ಟೋರಿ. ಇವನು ವಚನ 10ರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಇಬ್ಬರು ಕುಂತಾಗ, ನಾನಂತರ ಕರೆಕ್ಟ್ ಇದ್ದೀನಿ, ನಾನು ಸುಲ್ಕೊಳ್ಳುವವನಲ್ಲ, ಅನ್ಯಾಯ ಮಾಡುವವನಲ್ಲ, ಆಧಾರ ಮಾಡುವವನಲ್ಲ, ಉಳಿದ ಜನರಂತ ಕೂಡ ನಾನು ಅಲ್ಲ. ಅದನ್ನು ಮಾಡಿ ಅಲ್ಲಿಗೆ ಬಿಡಲಿಲ್ಲ. ಪಕ್ಕದಲ್ಲಿರುವಂಥ ಸುಂಕದವನು ಕೂಡ ಬಟ್ಟೆ ತೋರಿಸಿದ. ಈ ಸುಂಕದವನಂತೂ ಕೂಡ ಅಲ್ಲ ಅಂದುಬಿಟ್ಟ. ಏನಂದರೆ ಈ ಸುಂಕದವನಂತೂ ಕೂಡ ಅಲ್ಲ ಅಂದುಬಿಟ್ಟ. ಒಳ್ಳೆಯದು. ಅದು ಫಸ್ಟ್ ಪಾರ್ಟ್ ಪ್ರಾರ್ಥನೆ ಮಾಡಿದ ಮೇಲೆ 12ನೇ ವಚನಕ್ಕೆ 2ನೇ ಪಾರ್ಟ್ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ಏನಂತೆ? ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೇನೆ, ಮತ್ತೆ ದಶಮಾಂಶ ತಪ್ಪಲಾರ್ದಂಗೆ ಕೊಡ್ತೀನಿ ಸಭೆಗೆ. ಒಳ್ಳೆಯದು. ಪ್ರಾರ್ಥನೆ ಮಾಡಿ ಮುಗಿಸಿದ. ಯಾರು? ಪರಿಸಾಯನು. ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ಈಗ ಸುಂಕದವನ ಪ್ರಾರ್ಥನೆ ಕೂಡ ಸರದಿ ಬಂತು. ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 13ನೇ ವಚನದಲ್ಲಿ ಸುಂಕದವನು ಇವನು ಲೀಸ್ಟ್ ಪ್ರೇಯರ್ ಮಾಡಿದ. 13ನೇ ವಚನದಲ್ಲಿ ಸುಂಕದವನು ಒಂದೇ ಒಂದು ಲೈನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡಿ? ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದುಬಿಟ್ಟ. ಏನಂದರೆ ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡಿ ಪ್ರೇಯರ್ ಮಾಡಲಿಲ್ಲ ಅವನು. ನಂಬದು ಹೆಂಗಂದ್ರೆ ಅವ್ರಂಗ ಇವ್ರ ಹಿಂಗ, ಇವ ಪರಿಚಯನು, ಅವ್ರಂಗ ನಾನು ಹಿಂಗ, ಅವ್ರಂಗ ನಾನು ಹಿಂಗ, ಅವ್ರಂಗ ಹಿಂಗ ಅಂತನಕ್ಕೆ ಹೋದ್ರೆ ದೇವ್ರಿಗೆ ಕೇಳ್ತಾನೆ, ನೀನು ಹೆಂಗಂತ ಕೇಳ್ತಾನೆ ಕೆಲವೊಂದು ಸಾರಿ, ರೈಟ್? ಈ ಪರಿಶಾನಿಗೆ ಅದೇ ಬಂತು. ಇಲ್ಲಿ ಏನಾಯ್ತು ಅಂದರೆ ಲಾಸ್ಟಿಗೆ ಇಲ್ಲಿ ಈ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಲಿಲ್ಲ. ಯಾರ ಪ್ರಾರ್ಥನೆ? ಪರಿಸಾಯನ ಪ್ರಾರ್ಥನೆ. ಕ್ಲಿಯರೆನ್ಸ್ ಇದೆ. 4ನೇ ಅಂಶ ಏನಿತ್ತು ರೀ?
4 ನಿಮಿಷ ಅಹಂಕಾರ ಇತ್ತು. ಇದು ಅಹಂಕಾರದ ಪ್ರಾರ್ಥನೆ. ಇದು ಎಂಥ ಪ್ರಾರ್ಥನೆ ರೀ? ದಯವಿಟ್ಟು ನನ್ನ ನಂತರ ನನ್ನ ಮಾತಿದ್ರೆ ನಂಬೇಡ್ರಿ ಅಂತ ನಾನು ಮೊದಲೇ ಹೇಳಿದ್ದೀನಿ. ವಾಕ್ಯ ಆಧಾರ ಕೊಡ್ತಾ ಇದ್ದೀನಿ. ಇಲ್ಲಿ ದೇವರ ಸನ್ನಿಧಿಗೆ ಪ್ರಾರ್ಥನೆ ಮುಟ್ಟಲಿಲ್ಲ. ಇದು ಎಂಥ ಪ್ರಾರ್ಥನೆ ಅಂದರೆ ಅಹಂಕಾರದಿಂದ, ಗರ್ವದಿಂದ, ಉದಾಸೀನತೆಯಿಂದ ಕೂಡಿತ್ತು ಅಂತಾರೆ ಇವನು ಫರಿಸಾಯನ ಪ್ರಾರ್ಥನೆ. ಅದಕ್ಕೆ ದೇವರು ಏನು ಮಾಡಿದ್ನಂದ್ರೆ ಅದನ್ನು ಬ್ಲಾಕ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ. ಇಲ್ಲಿ ಏನಾಯ್ತಂದ್ರೆ ವಚನ ನೋಡ್ರಿ 14ರಲ್ಲಿ, ಈ ಸುಂಕದವನು ದೇವರೇ ಪಾಪಿಯಾದ ನನ್ನನ್ನು ಕರುಣಿಸಂದ, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ಮನೆಗೆ ಹೋದನಂತಾರೆ. ಇವನು ಯಾರು? ಸುಂಕದವನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟು ಮನೆಗೆ ಹೋದ. ಕೆಳಗಡೆ ಬರೀತಾನೆ, ಆ ಪರಿಸಾಯನ ಅಂಥವನಾಗಿ ಹೋಗಲಿಲ್ಲ. ಅರೇ, ದೇವರು ಪಾರ್ಶಲಿಟಿ ಮಾಡಿದನೇನಪ್ಪ. ಇಲ್ಲಿ ಅವನು ಚರ್ಚಿಗೆ ಹೋಗ್ತಾ ಇದ್ದಾನೆ, ವಾರಕ್ಕೆ 2 ಅವತ್ತು ಉಪವಾಸ ಮಾಡ್ತಾ ಇದ್ದಾನೆ, ದಶಮಾಂಶ ಕೊಡ್ತಾ ಇದ್ದಾನೆ. ಅವನು ಅನ್ಯಾಯ ಮಾಡಿಲ್ಲ ಅಂತ ಅನ್ನಕತ್ಯಾನ, ಸುಲ್ಕೊಂಡಿಲ್ಲ ಅಂತ ಅನ್ನಕತ್ಯಾನ, ಮೋಸ ಮಾಡಿಲ್ಲ ಅಂತ ಅನ್ನಕತ್ಯಾನ. ಎಷ್ಟೋ ತಪ್ಪು ಮಾಡಿ ಪಾಪ ಮಾಡಿ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದ. ದೇವ್ರು ಅವನ ಪ್ರಾರ್ಥನೆ ಕೇಳಿದ, ನನ್ನ ಪ್ರಾರ್ಥನೆ ಯಾಕೆ ಕೇಳಿಲ್ಲ ಅಂತ ನನಗನ್ನಿಸ್ತದ ಅವನ ಮನಸ್ಸಿಗೆ ಅನ್ಕೊಂಡಿರ್ಬೋದು. ಆದರೆ ಅವನ ಪ್ರಾರ್ಥನೆ ಯಾವುದರಿಂದ ಕೂಡಿತ್ತು? ಅಹಂಕಾರದಿಂದ ಕೂಡಿತ್ತು ರೀ. ಯಾವುದರಿಂದ ರೀ? ಆದರೆ ಸುಂಕದವನ ಪ್ರಾರ್ಥನೆ ಅಹಂಕಾರದಿಂದಲ್ಲ. ಅವನು ಏನಂತಂದ್ರೆ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೆ ಮನಸ್ಸಿಲ್ಲದೆ ಎದೆ ಪಡ್ಕೊಂಡನಂತಾರೆ ಅವನು. ಇದು ಒಂದು ದೀನತೆಯ ಪ್ರಾರ್ಥನೆ ರೀ. ಆಮೆನ್. ಎಂಥ ಪ್ರಾರ್ಥನೆ ರೀ? ದೀನತೆ ಅಂದರೆ ತಪ್ಪು ಮಾಡಿನಲ್ಲಪ್ಪ, ಹೆಂಗ ನಾನು ದೇವ್ರ ಮುಂದೆ ನಿಂತ್ಕೊಳ್ಳಲಿ, ಯಾವ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡಲಿ. ಆ ದೀನತೆಯಿಂದ ಮಾಡಿದಂಥ ಪ್ರಾರ್ಥನೆ ದೇವರು ಮೆಚ್ಚಿದನು ಎಂಬುದಾಗಿದೆ. ಇವತ್ತು ನನ್ನ ಪ್ರೀತಿಯ ದೇವಜನರೇ, ಒಂದು ಮಾತು ಹೇಳ್ತೀನಿ, ನಮ್ಮ ಪ್ರಾರ್ಥನೆ ದೀನತೆಯಿಂದ ಕೂಡಿದರೆ ಅದು ದೇವರ ಸನ್ನಿಧಿಗೆ ಮುಟ್ಟುವಂಥದ್ದಾಗಿದೆ. ಅಹಂಕಾರದಿಂದ ಕೂಡಿದರೆ ದೇವರ ಸನ್ನಿಧಿಗೆ ಮುಟ್ಟುವುದಿಲ್ಲ. ಅದಕ್ಕೆ ಈ ಉದಾಹರಣೆ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾನೆ. ನೀವು ಎಷ್ಟೇ ಟೈತ್ ಕೊಡ್ರಿ, ನೀವು ಎಷ್ಟೇ ದೇವರಿಗೆ ಕರೆಕ್ಟಾಗಿ ನಡ್ಕೊಂಡಿನಿ ಅಂತೇಳಿ ನಿಮ್ಮ ಮನಸ್ಸಾಕ್ಷಿ ಅನಿಸಲಿ, ಆದರೆ ಗರ್ವ ಏನು ಮಾಡ್ಬೇಕಂದ್ರೆ ಬುಡ ಸಮೇತ ಕಿತ್ತಿ ಹಾಕಬೇಕ್ರಿ. ಅಲ್ಲಿ ಸ್ವಾರ್ಥತೆ ಬುಡ ಸಮೇತ ಕಿತ್ತಿ ಹಾಕಬೇಕು, ಹಣದಾಸೆ ಬುಡ ಸಮೇತ ಕಿತ್ತಿ ಹಾಕಬೇಕು, ಬಡಾಯಿ ಕೊಚ್ಚಿಕೊಳ್ಳುವುದು ಬುಡ ಸಮೇತ ಕಿತ್ತಿ ಹಾಕಬೇಕು. 4ನೇದಾಗಿ ಅಹಂಕಾರ ಕೂಡ ಕಿತ್ತಿ ಹಾಕಬೇಕಾಗಿದೆ. ಆಮೆನ್. ಅಂದಾಗ ಮಾತ್ರ ನಿನ್ನ ದಾರಿ ಕ್ಲಿಯರ್ ಆಗ್ತದ್ರಿ. ನೋಡ್ರಿ, ನೀವು ಇದು ದಾರಿ ಕ್ಲಿಯರ್ ಆಗ್ತದೆ. ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಭಯಂಕರವಾದಂಥ ಸುಲಭವಾದಂಥ ದಾರಿ ನಿಮಗೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಂದೊಂದಾಗಿ ಕಿತ್ತೋಣ ರೀ. ಎಲ್ಲ ಒಂದೇ ಸಾರಿ ಕಿತ್ತಕ್ಕಾಗಲ್ಲ. ಸ್ವಾರ್ಥತೆ ಕಿತ್ತೇಸೋಣ, ಏನ್ರಿ ಹಣದಾಸೆ ಕಿತ್ತೇಸೋಣ, ಕೊಚ್ಚಿಕೊಳ್ಳುವಂಥದ್ದು ಕಿತ್ತೇಸೋಣ, ಅಹಂಕಾರ ಕಿತ್ತೇಸೋಣ. ಪ್ರಿಯ, ಖಂಡಿತ ದೇವರಾತ್ಮನು ನಮಗೆ ಮಾತನಾಡುವಂಥವನಾಗಿದ್ದಾನ್ರಿ. ದೇವರ ವಾಕ್ಯಕ್ಕೆ ವಿಧೇಯರಾಗೋಣ ಪ್ರಿಯರೇ. ದಿಸ್ ಇಸ್ ನಾಟ್ ಪಾಸ್ಟರ್ ದಿನೇಶ್ ವರ್ಡ್ಸ್, ಇಟ್ಸ್ ಎ ಗಾಡ್ಸ್ ವರ್ಡ್ ಪ್ರಿಯರೇ. ಇದು ದೇವರ ವಾಕ್ಯವಾಗಿದೆ. ಈ ಜೀವವುಳ್ಳ ವಾಕ್ಯಕ್ಕೆ ನಾವು ವಿಧೇಯರಾಗೋಣ. ಜೀವವುಳ್ಳ ವಾಕ್ಯವನ್ನು ನಾವು ಕೈಕೊಳ್ಳುವಂಥವರಾಗಿರೋಣ. ಅಲ್ಲಿ ಪರಿಸಾಯನ ಅಹಂಕಾರದ ಪ್ರಾರ್ಥನೆನೇ ಕೇಳಿ ಇಲ್ಲ, ದೇವರು ಬಿತ್ತಿ ಕಿಸಾಡಿದ ನನ್ನ ಮೇಲೆ. ಇವತ್ತು ನನ್ನ ಪ್ರಾರ್ಥನೆ ಕೂಡ ದೇವರು ಕೇಳುವುದಿಲ್ಲ ಅಂದರೆ ಅಹಂಕಾರ ನನ್ನಿಂದ ಹೊರ ಬರಬೇಕಾಗಿದೆ, ಗರ್ವ ನನ್ನಿಂದ ಹೊರ ಬರಬೇಕಾಗಿದೆ, ಸ್ವಾರ್ಥತೆ ನನ್ನಿಂದ ಹೊರ ಬರಬೇಕಾಗಿದೆ ಪ್ರಿಯರೇ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥವರಾಗಿರೋಣ. ಯಾಕೆ ದೇವರು ಅಹಂಕಾರಿಗಳನ್ನಂದರೆ ಇಷ್ಟಪಡೋದಿಲ್ಲ ಅಂತಂದರೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ಭಾಳ ಅದ್ಭುತವಾಗಿ ಬರೆದಿದ್ದಾನೆ. ಅಲ್ಲಿ ವಚನ ಹೇಳುತ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ಹೇಳ್ರಿ, ಯಾರನ್ನು ಎದುರಿಸುತ್ತಾನೆ? ಅದಕ್ಕಾಗಿಯೇ ದೇವರು ಪರಿಸಾಯನನ್ನು ದೇವರು ಎದುರಿಸಿದ. ಪರಿಸಾಯನ ಪ್ರಾರ್ಥನೆಗೆ ದೇವರು ಅಲ್ಲಿ ಅಡ್ಡಿ ಏನಂದ್ರೆ ಅಡ್ಡಾದಾರಿ.
ಇವತ್ತು ನನ್ನ ನಿನ್ನ ಪ್ರಾರ್ಥನೆ ಅಹಂಕಾರದಿಂದ ಕೂಡಿತ್ತು, ಗರ್ವದಿಂದ ಕೂಡಿತ್ತು, ಆಸೆಯಿಂದ ಕೂಡಿತ್ತು, ಶರೀರದ ಆಸೆಯಿಂದ ಕೂಡಿತ್ತು, ಕಣ್ಣಿನ ಆಸೆಯಿಂದ ಕೂಡಿತ್ತು, ಉದಾಸೀನತೆಯಿಂದ ಕೂಡಿತ್ತಂದ್ರೆ ನಮ್ಮ ಪ್ರಾರ್ಥನೆ ಅದು ಅಡ್ಡಿಯಾಗುವಂಥದ್ದಾಗಿದೆ. ಪರಿಸಾಯನ ಸುಂಕದವಂದೇ ನೀವು ನೆನಪಿನಲ್ಲಿ ಇಟ್ಕೊಳ್ರಿ. ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಗ್ತಲ್ಲ ಅಂದರೆ ಅವನು ಒಳ್ಳೆ ಉದಾಹರಣೆ ಇದೆ. ಇದು ಯೇಸು ಸ್ವಾಮಿನೇ ಹೇಳಿದ್ದಾನೆ. ಕೆಲವೊಬ್ರು ಏನಂತ ವಚನ, ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥವರು ಎಂಬುದಾಗಿ. ಆವಾಗ ಇವೆರಡು ವಿಷಯ ದೇವರು ಮಾತಾಡಿದ್ದಾನೆ. ಬೇಡ್ರಿ, ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಯಾರ್ರಿ ನಾವೆಲ್ಲರೂ? ಇನ್ನೊಂದು ಮಾತು ನಾನು ಎಷ್ಟೋ ಸಾರಿ ಹೇಳಿದೆ, ನಾವೆಲ್ಲರೂ ಒಂದೇ ಮನೆಯವ್ರಿ. ನಾವೆಲ್ಲರೂ ಯಾರ್ರಿ? ಒಂದೇ ಮನೆಯವರಾಗಿದ್ದೇವೆ, ಒಂದೇ ಮನೆಯವರಾಗಿದ್ದೇವೆ. ಆದರೆ ಮನೆ ಯಜಮಾನ ಯೇಸು ಸ್ವಾಮಿ ಆಗಿದ್ದಾರೆ. ಹಾಗಂದ ಮೇಲೆ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ, ಯಾರೂ ಹಣ ಆಸ್ತಿ ಉಳ್ಳವರಲ್ಲ, ಯಾರೂ ಇಲ್ಲದವರಲ್ಲ. ನಾವೆಲ್ಲರೂ ಕ್ರಿಸ್ತನಿದ್ದರೆ ಆ ಕೋಟಿ ಅಲ್ಲ ರೀ, ಈ ಪ್ರಪಂಚದಲ್ಲಿ ಅನಿಲ್ ಅಂಬಾನಿಗಿಂತ ದೊಡ್ಡ ಆಸ್ತಿ ಇದ್ದಾಗೆ ಪ್ರೀತಿ ದೇಶ. ಯೇಸುವಿನ ಆಸ್ತಿ ಅಷ್ಟು ದೊಡ್ಡದಾಗಿದೆ. ಅದಕ್ಕೆ ಕೆಲವೊಂದು ಸಾರಿ ನಿಮಗೆ ಪ್ರಸಂಗ ಮಾಡಿದ ನಾವು ಏನನ್ನೂ ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ಯೂಟ್ಯೂಬಲ್ಲಿದೆ, ಇವನ್ ಇನ್ಸ್ಟಾಗ್ರಾಮ್ಗಲ್ಲಿದೆ, ನೀವು ನೋಡ್ಬೋದು. ನಮ್ಮ ಸಂಪಾದನೆ ಯಾರಾಗಿರಬೇಕು, ನಮ್ಮ ಸಂಪಾದನೆ ಏನಾಗಿರಬೇಕೆಂಬುದಾಗಿ, ರೈಟ್? ಆದರೆ ಇಲ್ಲಿ ದೇವರು ಯಾರನ್ನು ಎದುರಿಸ್ತಾನಂತರಿ? ಯಾರನ್ನು ರೀ? ಅಹಂಕಾರಿಗಳು. ನೀವು ಅಹಂಕಾರಿಗಳು, ನೀವು ಗರ್ವವುಳ್ಳವರು ಅಂತೇಳಿ ನಾನು ಹೇಳ್ತಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಪ್ಲೀಸ್. ಆದರೆ ದೇವರು ಇಷ್ಟಪಡದಿರ್ತಕ್ಕಂಥ ಗುಣಲಕ್ಷಣಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಅಂತ. ಪರಿಸಾಯನ ಅಹಂಕಾರದಿಂದ ಪ್ರಾರ್ಥನೆ ಮಾಡಿದ, ಅಲ್ಲಿ ಬ್ಲಾಕ್ ಆಯಿತು. ಆ ಸುಂಕದವನು ದೀನತೆಯಿಂದ ಪ್ರಾರ್ಥಿಸಿದ, ದೇವರ ಕೃಪೆ ಅವನ ಮೇಲೆ ಬಂತು. ಪ್ರೀತಿ, ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ದೀನತೆಯಿಂದ ಕೂಡಿರಬೇಕು, ನಮ್ಮ ಪ್ರಾರ್ಥನೆ ತಾಳ್ಮೆಯಿಂದ ಕೂಡಿರಬೇಕು. ಅಂದಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆ ಕೂಗನ್ನು ಕೇಳಲಿಕ್ಕೆ ಸಾಧ್ಯವಾಗಿದ್ದಾನೆ, ಸಿದ್ಧವಾಗಿದ್ದಾನೆ. ಜ್ಞಾನೋಕ್ತಿಗಳಲ್ಲಿ ನಾನು ಮುಗಿಸ್ತೇನೆ. 16ನೇ ಅಧ್ಯಾಯ 18ನೇ ವಚನದಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಸ್ವಲ್ಪ ಇದು ಕನ್ನಡ ಅಷ್ಟು ಶೂಟ್ ಆಗ್ತಾ ಇಲ್ಲ, ಇಂಗ್ಲಿಷ್ನಲ್ಲಿ ಭಾಳ ಚೆನ್ನಾಗಿದೆ. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್ ಎಂಬುದಾಗಿ ಹೇಳ್ತಾನೆ. ಅಂದರೆ ಗರ್ವ ಮತ್ತು ಅಹಂಕಾರ ವಿನಾಶನಕ್ಕೆ ಕಾರಣ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾವುದಕ್ಕೆ ಕಾರಣ ರೀ? ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಇಂಗ್ಲಿಷ್ನಲ್ಲಿ ಭಾಳ ಚೆನ್ನಾಗಿದೆ. ಅಹಂಕಾರ ಒಂದು ದಿನ ನನ್ನನ್ನು ನಾಶನಕ್ಕೆ ತಳ್ಳುತ್ತದಂತೆ. ಅಹಂಕಾರದಿಂದ ಒಂದು ದಿನ ಅದು ನಮ್ಮನ್ನೇನು ವಿನಾಶ ಮಾಡುತ್ತದಂತೆ. ಅದಕ್ಕೆ ದೇವರು ಯಾರನ್ನು ಎದುರಿಸ್ತಾನೆ ಎಂಬುದಾಗಿ ಹೇಳಿದ? ಅಹಂಕಾರಿಗಳನ್ನು ಎದುರಿಸ್ತಾನೆ ಎಂಬುದಾಗಿ ಹೇಳಿದ. ನಾವು ದೇವ ಮಕ್ಕಳು. ಆ ಅಹಂಕಾರ ಎನ್ನುವಂಥ ಒಂದು ವೇಳೆ ಗಿಡ ಏನಾದರೂ ಬೆಳೆಯುವುದಕ್ಕೆ ಒಂದು ವೇಳೆ ಸಸಿ ಬೀಜ ಏನಾದರೂ ಹಾಕಿದರೆ ದಯವಿಟ್ಟು ಅದನ್ನು ಬುಡ ಸಮೇತ ನಾವು ಕಿತ್ತು ಹಾಕೋಣ ಪ್ರಿಯರೇ. ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸ್ವಭಾವಗಳಿರ್ಬೋದು, ಏನಾದರೂ ಗುಣಲಕ್ಷಣಗಳಿರ್ಬೋದು, ಏನಾದರೂ ನಮ್ಮ ನಡೆನುಡಿಯಲ್ಲಿ ಏರುಪೇರು ಕಂಡಿರ್ಬೋದು. ನಾನು ಹೇಳ್ತಾ ಇದ್ದೇನೆ ಪ್ರೀತಿ ದೇವಜನರೇ, ಅದನ್ನು ನಾವು ಕಿತ್ತಿ ಹೊರಗಡೆ ಎಸೆಯುವಂಥವರಾಗಿರೋಣ ರೀ. ಆಮೆನ್. ಯಾಕಂದರೆ ಗರ್ವ ಮತ್ತು ಅಹಂಕಾರ ವಿನಾಶನಕ್ಕೆ ಕಾರಣ ಮಾತ್ರವಲ್ಲದೆ ಉಬ್ಬಿನ ಮನೋಭಾವ ಒಂದು ದಿನ ಬೀಳಿಸ್ತದೆ ಎಂಬುದಾಗಿದ್ದೇವೆ. ಉಬ್ಬಿಕೊಳ್ತಾರೆ ಕೆಲವೊಬ್ರು, ಕೋಟ್ಯಾಧಿಪತಿ ನಾನು ಅಂತೇಳಿ, ನನಗೆ ಅಷ್ಟು ಆಸ್ತಿ ಅದ. ಹೌದಿಲ್ರಿ? ಎಲ್ಲದರಲ್ಲಿ ಉಬ್ಬಿಕೊಳ್ಳ್ರಿ, ಪರವಾಗಿಲ್ಲ. ಇಲ್ಲಿ ಹೇಳ್ತಾನೆ, ಉಬ್ಬಿನ ಮನೋಭಾವ ಒಂದು ದಿನ ಟಕ್ಕನ ಬಿಡಿಸಿಬಿಡ್ತದಂತಾರೆ. ಅದಕ್ಕೆ ಉಬ್ಬಿದ್ರೆ ಎಲ್ಲಿ ಉಬ್ಬಬೇಕು? ಯೇಸುವಿನಲ್ಲೇ ಉಬ್ಬುವಂಥವ್ರಾಗಿರ್ಬೇಕು ನಾವು. ಆಮೇನ್. ಹೆಚ್ಚಳ ಪಟ್ರು ಯೇಸುವಿನಲ್ಲೇ. ಇವತ್ತೇನಂತಂದ್ರೆ ಉಬ್ಬಿದ್ರೆ ಯೇಸುವಿನಲ್ಲೇ, ಇವತ್ತು ಅತಿಶಯ ಪಟ್ರು ಯೇಸುವಿನಲ್ಲೇ ನಾವು ಆಗಿರಬೇಕು. ಅಂದಾಗ ಮಾತ್ರ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ದೇವರು ಹೊಸ ರೂಪವನ್ನು, ಹೊಸ ತಿರುವನ್ನು ತರುವುದಕ್ಕೆ ಸಹಾಯ ಮಾಡುತ್ತದೆ ರೀ. ನಾನು ಮುಗಿಸ್ತಾ ಇದ್ದೀನಿ. 1 ಪೇತ್ರ 5ನೇ ಅಧ್ಯಾಯ 5ನೇ ವಚನದಲ್ಲಿ ಇನ್ನೊಂದು ಮಾತನ್ನು ಬರೀತಾ ಇದ್ದಾನೆ. ಇದು ಸ್ವಲ್ಪ ನಾನು ಬಿ ಭಾಗ ಓದುವುದಕ್ಕಿಂತ ಮುಂಚೆ ಪ್ರಾರಂಭದಿಂದ ನಿಮಗೆ ಓದ್ತೀನಿ. ಯವನಸ್ಥರೇ,
ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸು ಎಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಕೆಳಗಡೆ ಹೇಳ್ತಾನೆ, ಮತ್ತೆ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಎಷ್ಟು ಅದ್ಭುತವಾದಂಥ ವಚನ ರೀ. ನನಗಂತರ ಭಾಳ ಇಂಟ್ರೆಸ್ಟಿಂಗ್ ಬರ್ತಾ ಇದೆ. ಕಳೆದ 2 ವಾರದಿಂದ ಇದನ್ನು ಓದ್ತಾ ಇದ್ದೀನಿ, ತಿರುಗಿ ಓದ್ತಾ ಇದ್ದೀನಿ. ಸುಮಾರು 2-3 ಡಿಕ್ಷನರಿಗಳು ತೆಗೆದು ಧ್ಯಾನ ಮಾಡ್ತಾ ಇದ್ದೀವಿ ನಾವು. ಇದನ್ನು ಭಾಳ ಅದ್ಭುತವಾದಂಥ ವಚನ ಇದೆ. ದೇವರು ಯವನಸ್ಥರು ನೀವು ಒಂದು ಕಡೆ ಹಿರಿಯರಿಗೆ ವಿಧೇಯರಾಗ್ರಿ, ಅಧೀನರಾಗ್ರಿ ಎಂಬುದಾಗಿ ಹೇಳಿದ ಮೇಲೆ ದೀನ ಮನಸ್ಸೆಂಬ ವಸ್ತ್ರ ಏನು ಮಾಡಬೇಕು? ಸೊಂಟಕ್ಕೆ ಕಟ್ಟಿಕೊಳ್ಳಬೇಕಂತಾರೆ. ಸೊಂಟಕ್ಕೆ ಕಟ್ಟಿಕೊಂಡು ಏನು ಮಾಡ್ರಿ? ಒಬ್ರಿಗೊಬ್ಬರು ಸೇವೆ ಮಾಡ್ರಿ. ಎಂಥ ಅದ್ಭುತವಾದಂಥ ಮಾತ್ರಿ. ನಾನು ಇಲ್ಲಿ ಅಂಕಲ್ ಕುಂತಾರಂತೇಳಿ ನಾನು ಹೇಳ್ತಾ ಇಲ್ಲ, ಏನಪ್ಪ ಅವ್ರ ಮಾಮನ ಬಗ್ಗೆನೇ ಹೇಳ್ತಾನಂತ ನೀವು ಅಪಾರ್ಥ ಮಾಡ್ಕೋಬೇಡ್ರಿ. ಮೊನ್ನೆ ಒಂದು ಮದುವೆ ಕಾರ್ಯಕ್ರಮ ಇತ್ತು ಇಲ್ಲೇ ಯಾದಗಿರಿಯಲ್ಲಿ. ನಾನು ಅಂಕಲು ಮತ್ತು ಕೆಲವೊಂದು ಸೇವಕರುಗಳಲ್ಲಿ ಜೊತೆಯಾದೀವಿ. ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಬೇಕಾದ್ರೆ ನಾವು ಸೇವಕರು ಮತ್ತು ಇನ್ನೊಂದು ನಾವು 2-3 ಇದ್ದೀವಿ. ನಮ್ಮ ಅಂಕಲು ಅಲ್ಲಿರುವಂಥ ಎಲ್ಲರಿಗೂ ಕೂಡ ನೀರು ತಂದು ಇಡ್ತಾ ಇದ್ದ. ನಾವು ಬ್ಯಾಡ್ರಿ ಅಂಕಲ್ ಅಂತ ಅಂದ್ವಿ. ಆದರೂ ಕೂಡ ಅಲ್ಲಿದ್ದವರು 1-2-3 ನಮ್ಮ ಜೊತೆಯಲ್ಲಿ ಮಾತಾಡ್ತಿದ್ರು. ಎಷ್ಟು ಒಳ್ಳೆ ದೀನ ಮನಸ್ಸುಳ್ಳಂಥ ವ್ಯಕ್ತಿ ಅನ್ನಲ್ರಿ ನಿಮ್ಮ ಮಾಮ ಅಂತೇಳಿ ಅಂದರು. ಚಪ್ಪಳೆ ತೋಟನ ನಿಜವಾಗಲ್ಲ ವಿಷಯದಲ್ಲಿ. ನಾನೇನವ್ರನ್ನ ಹೆಚ್ಚಿಸ್ಬೇಕಂತೇಳಿ ಹೇಳ್ತಾ ಇಲ್ಲ. ಸೇವೆ, ಒಬ್ಬರಿಗೊಬ್ಬರು ಸೇವೆ ನಿಜವಾಗ್ಲೂ ನನಗೂ ಕೂಡ ಒಂದು ರೀತಿಯಲ್ಲಿ ಅವರು ವಯಸ್ಸಿನಲ್ಲಿ ಹಿರಿಯರು ಮತ್ತು ಅವರು ಯಾವುದೋ ಒಂದು ಉದ್ಯೋಗದಲ್ಲಿರುವಂಥವ್ರು ಆ ವೃತ್ತಿ ಹೊಂದಿದಾಗಲೂ ಕೂಡ ಅವರ ಒಂದು ಸ್ವಭಾವ, ಒಬ್ಬರೊಬ್ಬರು ದೀನತೆ ನಿಜವಾಗಲೂ ಅವರಿಗೆ ಭಾಳಷ್ಟು. ನಮ್ಮ ಇನ್ನೊಬ್ಬರು ಬ್ರದರ್ ಇದ್ದರು, ಅವರು ಕೂಡ ಅಂದರು, ನಿಜವಾಗ್ಲಪ್ಪ ಈ ವಯಸ್ಸಿನಲ್ಲಿ ಅಂಥ ಸ್ವಭಾವ ನಾವು ಕಾಣ್ತಾ ಇದ್ವಲ್ಲ, ಗ್ರೇಟ್ ಅನ್ನಬೇಕು ಅಂದ್ರಿ ಅವರು. ಆ ದೀನತೆ ಅಂತಕ್ಕಂಥದ್ದು ಬರೇ ನಮ್ಮ ಒಳಗಡೆ ಇರಬಾರದ್ರಿ, ಕೆಲವೊಂದು ಸಾರಿ ಕ್ರಿಯೆ ರೂಪದಲ್ಲಿ ಹೊರಗಡೆ ಬರಬೇಕು. ಆಮೆನ್. ಸೇವೆ ಮಾಡುವ ವಿಷಯದಲ್ಲಿ. ಅದಕ್ಕೆ ಯೇಸು ಶಿಷ್ಯರ ಕಾಲುಗಳನ್ನು ತೊಳೆದು, ದೀನ ಮನಸ್ಸುಳ್ಳವನು ಯೇಸು ಸ್ವಾಮಿ ಶಿಷ್ಯರ ಕಾಲುಗಳನ್ನು ತೊಳೆದು ತಾನು ಯಾರೆಂಬುದಾಗಿ ಕೂಡ ದೇವರು ತೋರಿಸಿಕೊಟ್ಟ. ಪ್ರಿಯರೇ, ನಾನು ಹಾಗಂತೇಳಿ ನಿಮಗೆ ನೀವು ಮಾಡ್ರಿ, ಕಾಲು ತೊಳ್ರಿ, ಹೋಗಿ ನೀವು ಅಂಥದ್ದು ಮಾಡ್ರಿ ಅಂತೇಳಿ ಸಂದರ್ಭ ಬಂದರೆ ನೀವು ಅದನ್ನು ಮಾಡುವುದರಲ್ಲಿ ಇಷ್ಟವುಳ್ಳವರಾಗಿರಬೇಕು. ಅಂದಾಗ ಈ ಅಹಂಕಾರ ಎಂತಕ್ಕಂಥದ್ದು ಪರಿಪೂರ್ಣವಾಗಿ ಏನಾಗ್ತದೆ ಅಂದರೆ ಕಡೆಗಾಣಿಸಲ್ಪಡುತ್ತದೆ. ಪ್ರಿಯ, ನಾನೇ ಬರಬೇಕು, ಇದ್ದಲ್ಲಿಗೆ ತಂದು ಕೊಡಬೇಕು, ಅವರೇ ಬರಬೇಕು. ಬೇಡರಿ. ಆಗಿತ್ತಂದ್ರೆ ಯೇಸು ಮಹಿಮಾ ಕಿರೀಟವನ್ನು ತ್ಯಜಿಸಿ ಭೂಮಿಗೆ ಬರ್ತಿರ್ಲಿಲ್ಲ ರೀ ಆತನು. ಬೈಬಲ್ ಹೇಳ್ತದೆ, ಫಿಲಿಪ್ಪ ಪತ್ರಿಕೆಯಲ್ಲಿ ಮಹಿಮಾ ಕಿರೀಟವನ್ನು ಧರಿಸಿ ದಾಸನ ರೂಪವನ್ನು ಧರಿಸಿದ ನಂತರ ಯೇಸು ಕ್ರಿಸ್ತ ದಾಸನ ರೂಪ ಧರಿಸಿದ ನಂತರ ಸೇವೆ ಮಾಡುವಂಥ ಸ್ವಭಾವವನ್ನು ಧರಿಸಿಕೊಂಡು ಈ ಭೂಮಿಗೆ ಬಂದರೆ. ಅದಕ್ಕೆ ವಿ ಆರ್ ಹಿಯರ್ ಟು ಫರ್ಗಿವ್ ಒನ್ ಅನದರ್, ವಿ ಆರ್ ಹಿಯರ್ ಟು ಪ್ರೇ ಒನ್ ಅನದರ್. ನಾವು ಒಬ್ಬರಿಗೊಬ್ಬರು ಕ್ಷಮಿಸುವುದಕ್ಕಾಗಿ, ಒಬ್ಬರ ಭಾರ ಮತ್ತೊಬ್ಬರು ಹೊರುವುದಕ್ಕಾಗಿದ್ದೀವಿ ಅಂತಾರೆ. ಬೇರೆ ಏನಿಲ್ಲ ರೀ. ನೀವು ಅಂತೀರಿ ಅನ್ರಿ ಪಾಸ್ಟ್ರೇ ಅಂತ ಅನ್ಬಾಡ್ರಿ ಪ್ಲೀಸ್. ವಾಕ್ಯ ಇದೆ ರೀ, ನಾನು ಅದಕ್ಕೆ ವಾಕ್ಯ ಆಧಾರ ಕೊಡ್ತಾ ಇದ್ದೀನಿ. ನಾವು ಯಾರೊಟ್ಟಿಗೆ ದ್ವೇಷ ಕಟ್ಟಿಕೊಂಡು ದಟ್ಟವಾಗಿರ್ತಕ್ಕಂಥ ಒಂದು ಏನಂದ್ರೆ ಮರದ ರೀತಿಯಲ್ಲಿ ಬೆಳೆಸಿಕೊಂಡು ಅದರಿಂದ ಏನು ಸಾಧನೆ ಮಾಡಕ್ಕೆ ಆಗನೇದಿಲ್ಲ ರೀ. ಬೈಬಲ್ ಹೇಳ್ತದೆ ಆಗನೇದಿಲ್ಲ. ನೀವು ನೋಡ್ರಿ. ಹಾಗಾಗಿ ಅಹಂಕಾರಿಗಳನ್ನು ದೇವರು ಏನು ಮಾಡ್ತಾನಂತೆ ಎದುರಿಸುತ್ತಾನೆ. 2 ಕಡೆ ಬರೆದಿದ್ದಾನ್ರಿ ಇದನ್ನು. ಯಾಕೋಬನ ಪತ್ರಿಕೆಯಲ್ಲಿ ಮಾತ್ರ ಅಲ್ಲ, ಪೇತ್ರನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಅದಕ್ಕೆ ದೀನ ಮನಸ್ಸೆಂಬ ವಸ್ತ್ರ ಸಂಟಕ್ಕೆ ಕಟ್ಟಿಕೊಳ್ಳ್ರಿ ನೀವು. ಇನ್ನೊಂದು ರೀತಿಯಲ್ಲಿ ಅಂದರೆ ಬೆಲ್ಟ್ ರೀತಿಯಲ್ಲಿ ಇರಲಿ. ಆ ದೀನತೆ ಅನ್ನುವಂಥದ್ದು ಬರೇ ನೀವು ಕುಟುಂಬದಲ್ಲಿ ಅಲ್ಲ, ಹೊರಗಿನ ನೀವು ಪ್ರಪಂಚಕ್ಕೆ ಹೋದಾಗ, ಹೊರಗಿನ ಸ್ನೇಹ ಲೋಕಕ್ಕೆ ಹೋದಾಗ, ಹೊರಗಿನ ಜನರ ಹತ್ರ ನೀವು ಸಮಾಜದಲ್ಲಿ ಸಾವಾಸ ಬೆಳೆಸುವಾಗ ನಿಮ್ಮ ಕ್ರಿಯೆ ರೂಪದಲ್ಲಿ ಪ್ರತಿಯೊಂದನ್ನು ನೀವು ತೋರ್ಪಡಿಸಿರಿ. ಆಗ
ಅವರು ನಿಮ್ಮನ್ನು ಕಾಣುವುದಿಲ್ಲ, ನಿಮ್ಮೊಳಗಡೆ ಇರುವಂತ ಯೇಸುವನ್ನು ಕಾಣುವಂತವರಾಗಿದ್ದಾರೆ. ಪ್ರೀತಿಯ ದೋಸ್ತರೇ, ಆಮೆನ್. ಆಗ ನೀವು ನಡೆದಾಡುವ ಸುವಾರ್ತೆಗಳಾಗ್ತೀರಿ. ಆಗ ಕ್ರಿಸ್ತನ ಬೆಳಕು ಪ್ರಕಾಶಗೊಳ್ಳುವಂಥದ್ದಾಗಿದೆ. ಅದಕ್ಕೆ ಪೇತ್ರ ಹೇಳ್ತಾನೆ, ಅನ್ಯ ಜನರ ಮುಂದೆ ನಿಮ್ಮ ನಡವಳಿಕೆ ಯೋಗ್ಯವಾಗಿರ್ಲಂತೇಳಿ ಒಂದು ಕಡೆ ಹೇಳಿದ್ರಿ, ಅದೇ ಪೇತ್ರ ಇನ್ನೊಂದು ಕಡೆ ಹೇಳ್ತಾನೆ, ಅನ್ಯ ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಗೊಳ್ಳಲಿ ಎಂಬುದಾಗಿ ಹೇಳ್ತಾರೆ. ಆಮೆನ್.